ರೇಣುಕಾ ಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಜೊತೆಗೆ ಅವರ ಇಡೀ ಗ್ಯಾಂಗ್ ಜೈಲು ಪಾಲಾಗಿದೆ. ಜೈಲಿನಲ್ಲಿ ವಾಸವನ್ನ ಆರಂಭ ಮಾಡಿ 4ನೇ ದಿನ ದರ್ಶನ್ ಅವರಿಗೆ. ಹೇಗಿದ್ದಾರೆ ದರ್ಶನ್, ಏನು ಎತ್ತ ನೆನ್ನೆ ಆಗಿರುವಂತಹ ಬೆಳವಣಿಗೆ ಏನು, ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಇದೀಗ ಕೊಲೆ ಕೇಸ್ನಲ್ಲಿ ಜೈಲು ಹಕ್ಕಿ ಆಗಿರುವ ನಟ ದರ್ಶನ್ ದಾಸನ ಪಾಲಿಗೆ ಹಳೆ ಕೇಸ್ಗಳ ಇದೀಗ ಸಂಕಷ್ಟ ಆಗುತ್ತಾ ಅನ್ನುವ ಪ್ರಶ್ನೆಗಳು ಕಾಡ್ತಾ ಇದೆ. 6 ತಿಂಗಳು ಜೈಲನ್ನ ಬಿಟ್ಟು ಹೊರಗೆ ಬರುವಂತಹ ಸಾಧ್ಯತೆಗಳು ಇಲ್ವಾ ದರ್ಶನ್ ವಿಚಾರದಲ್ಲಿ? ದರ್ಶನ್ ಮೇಲಿರುವ ಕ್ರಿಮಿನಲ್ ಕೇಸ್ಗಳೇ ಅವರಿಗೆ ಈಗ ಜಾಮೀನಿಗೆ ಮುಳುವಾಗುತ್ತಾ? ಜಾಮೀನು ಮಂಜೂರಿಗೆ ಹಳೆ ಪ್ರಕರಣವೂ ಕೌಂಟ್ ಆಗುತ್ತಾ? ಹಳೆ ಕೇಸ್ನಿಂದ ಶಿಕ್ಷೆ ಪ್ರಮಾಣವೂ ಹೆಚ್ಚಾಗುತ್ತಾ? ಹೀಗೆ ಹಲವು ಪ್ರಶ್ನೆಗಳು ಕಾಡ್ತಾ ಇದೆ. ದರ್ಶನ್ ವಿರುದ್ಧ ದಾಖಲಾಗಿರುವ ಕೇಸ್ಗಳು ನೋಡ್ತಾ ಹೋಗೋಣ. ಆರ್ ನಗರ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷಿ ನಾಶ ಹಾಗೂ ಒಳಸಂಚಿನಲ್ಲಿ ಆಗಿದ್ದಾರೆ ಅನ್ನುವಂತಹ ಆರೋಪ ಕೂಡ ಅವ್ರ ಮೇಲೆ ದಾಖಲಾಗಿದೆ. ಕಾಟೇರ ಸಕ್ಸಸ್ ಪಾರ್ಟಿ ಹಿನ್ನೆಲೆ ಸುಬ್ರಹ್ಮಣ್ಯನಗರ ಠಾಣೆಯಲ್ಲೂ ಒಂದು FIR ದಾಖಲಾಗಿತ್ತು. ಅಂದ್ರೆ ಲೇಟ್ ನೈಟು ಪಾರ್ಟಿ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಏನು 2023ರಲ್ಲಿ ಮೈಸೂರಿನಲ್ಲಿ ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ ರಾತ್ರಿ ಪಾರ್ಟಿ ಮಾಡಿದಂತಹ ಮತ್ತಿನಲ್ಲಿ ಸಪ್ಲೈಯರ್ ಮೇಲೆ ಹೊಡೆದಿದ್ರು. ಆ ಒಂದು ಆರೋಪ ಅಂದ್ರೆ ಕೇಸ್ ಕೂಡ ಇದೆ. ಇನ್ನು ದರ್ಶನ್ ಮನೆ ಪಕ್ಕದ ಖಾಲಿ ಸೈಟ್ ಮುಂದೆ ಕಾರ್ ಪಾರ್ಕಿಂಗ್ಗೆ ಕಿರಿಕ್ ತೆಗೆದಿದ್ರು. ಪಾರ್ಕಿಂಗ್ ಮಾಡಿದ್ದಕ್ಕೆ ಮಹಿಳಾ ವಕೀಲೆ ಮೇಲೆ ನಾಯಿ ಛೂ ಬಿಟ್ಟ ಪ್ರಕರಣ ಇತ್ತು. ತೀರಾ ಇತ್ತೀಚೆಗೆ ಆಗಿದ್ದದು. ಈ ಹಿನ್ನೆಲೆ ಆರ್ ನಗರ ಠಾಣೆಯಲ್ಲೂ ಕೂಡ ಕೇಸ್ ದಾಖಲಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ ಮತ್ತು ಉಮಾಪತಿ ಗೌಡ ನಡುವೆ ನಡೆದ ಫಿನಾನ್ಸ್ ಕಿರಿಕ್, ತಗಡು ಅದು ಇದು ಪದ ಬಳಕೆಯಾಗಿ ಫಿನಾನ್ಸ್ ಕಿರಿಕ್ ಆಗಿತ್ತು. ಅದರ ಜೊತೆಗೆ 13 ವರ್ಷಗಳ ಹಿಂದೆ ಪತ್ನಿ ವಿಜಯಲಕ್ಷ್ಮಿ ಏನಿದ್ದಾರೆ, ದರ್ಶನ್ ಅವರ ಧರ್ಮಪತ್ನಿ, ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ನಡೆಸಿ ಜೈಲು ಸೇರಿದ್ರು. ಆ ಪ್ರಕರಣ ಇವೆಲ್ಲವನ್ನ ನೋಡಿ ಈಗ ಬೇಲನ್ನ ತಕಡಿಗಾಗ್ತಾರ? ಹಾಗಾದ್ರೆ ಜಾಮೀನ್ ಸಿಗೋದ್ರ ಬಗ್ಗೆ ಇದು ಈಗ ಪ್ರಶ್ನೆ ಕಾಡ್ತಾ ಇದೆ. ಅಥವಾ ಸದ್ಯಕ್ಕಿರುವಂತಹ ಈ ಒಂದು ಪ್ರಕರಣ ಕಿಡ್ನಾಪ್ ಮತ್ತು ಮರ್ಡರ್ ಪ್ರಕರಣ ಒಂದನ್ನು ಮಾತ್ರ ಪರಿಗಣಿಸ್ತಾರ ಬೇಲ್ಗೆ, ಅಥವಾ ಹಿಂದಾಗಿರುವ ಎಲ್ಲ ಕೇಸ್ಗಳನ್ನು ಕೂಡ ಪರಿಗಣನೆಗೆ ತಗೊಳ್ತಾರ? ಇದು ಕುತೂಹಲ ಮೂಡಿಸ್ತಾ ಇದೆ. ಹಿಂದಿನ ಎಲ್ಲ ಪ್ರಕರಣಗಳನ್ನು ಕೂಡ ಇವರು ಸೇರಿಸ್ಕೊಳ್ತಾರೆ ಅನ್ನೋದಾದ್ರೆ ಬಹುಶಃ ಸದ್ಯಕ್ಕೆ ಅವರು ಜೈಲಿನಿಂದ ಹೊರ ಬರೋದು ಬಹುತೇಕ ಡೌಟು. ಇಲ್ಲ ಈಗಗೆ ಅಂದಾಗ ಸಾಧ್ಯತೆಗಳು ಮಾತನಾಡ್ಬೋದು, ಜಾಮೀನು ಸಿಗತ್ತಾ ಅಥವಾ ಇಲ್ವಾ ಅಂತ. ದರ್ಶನ್ ಮೇಲಿರುವ ಕ್ರಿಮಿನಲ್ ಕೇಸ್ಗಳು, ಹಳೆ ಕೇಸ್ಗಳು ಸದ್ಯದ ಜಾಮೀನಿಗೆ ಸಂಬಂಧಪಟ್ಟಂತೆ ಸಂಬಂಧ ಹೊಂದಿದ್ಯಾ, ಇದನ್ನ ತಗೊಳ್ತಾರಾ ಪರಿಗಣನೆಗೆ ಅನ್ನುವಂತಹ ಪ್ರಶ್ನೆ ಇದೆ. ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ ಜೈಲು ಪಾಲಾಗಿದೆ. ಈಗ ಇದರ ನಡುವೆ ದರ್ಶನ್ ಪ್ರದೋಷ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಗೆ ಹೇಳ್ತಾ ಹೋಗ್ತೀವಿ ನೋಡಿ. ಬೆಳಕಿಗೆ ಬಂದಿದೆ. ಏನಪ್ಪಾ ಅದು ಅಂದ್ರೆ, ಇಬ್ಬರಿಗೂ ಶಸ್ತ್ರಾಸ್ತ್ರ ಠೇವಣಿಗೆ ವಿನಾಯಿತಿಯನ್ನ ಪೊಲೀಸರು ಕೊಟ್ಟಿದ್ರಂತೆ. ಶಸ್ತ್ರಾಸ್ತ್ರ ಠೇವಣಿಗೆ ದರ್ಶನ್ ಬಳಿ 2 US ಮೇಡ್ ಪಿಸ್ತೂಲ್ಗಳಿದೆ, ಸೆಕ್ಯೂರಿಟಿ ಪರ್ಪಸ್ ಇವೆಲ್ಲವೂ ಕೂಡ ದರ್ಶನ್ ಬಳಿ. ಜೊತೆಗೆ ಪ್ರದೋಷ್ ಹತ್ರ ಕೂಡ ಒಂದು ಲೈಸೆನ್ಸ್ ಗನ್ ಇದೆಯಂತೆ, ಪಿಸ್ತೂಲ್ ಇದೆಯಂತೆ. ಓಕೆ, ಇದೀಗ ದರ್ಶನ್ ಪ್ರದೋಷ್ ಪಿಸ್ತೂಲ್ಗಳನ್ನ ವಶಕ್ಕೆ ಪಡೆಯುವಂತ ಸೂಚನೆ ಕೊಡಲಾಗಿದೆ. ಅವ್ರವ್ರ ಮನೆಗಳಲ್ಲಿ ಇಟ್ಟಿರ್ತಾರೆ ಅಂತ ಕಾಣುತ್ತೆ. ಆರ್ ನಗರ ಗಿರಿನಗರ ಪೊಲೀಸರಿಗೆ ಪತ್ರವನ್ನ ತನಿಖಾಧಿಕಾರಿಗಳು ಬರೆದಿದ್ದಾರೆ. ಇವರು ಲೈಸೆನ್ಸ್ಡ್ ಗನ್ಗಳನ್ನೇ ತಗೊಂಡಿದ್ದಾರೆ, ಪರ್ಮಿಷನ್ ಇದೆ. ಬಟ್ ಸದ್ಯ ಹಲವಾರು ರೀತಿಯಲ್ಲಿ ಯೋಚನೆಗಳನ್ನು ಮಾಡಿರ್ತಾರೆ ಪೊಲೀಸರು, ಅಧಿಕಾರಿಗಳು, ತನಿಖಾಧಿಕಾರಿಗಳು. ಎಲ್ಲೂ ಯಾವುದೇ ಎಡವಟ್ಟು ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಲೈಸೆನ್ಸ್ಡ್ ಗನ್ಗಳು ಏನಿತ್ತು, US ಲೈಸೆನ್ಸ್ಡ್ ಗನ್ ಇದೆಯಂತೆ ದರ್ಶನ್ ಹತ್ರ 2. ಮತ್ತೆ ಅವರ ಸ್ನೇಹಿತ ಪ್ರದೋಷ್, ಆತನ ಬಳಿ ಕೂಡ ಒಂದು ಗನ್ ಇದೆ. ಅದೆರಡನ್ನೂ ಕೂಡ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಉಮೇಶ್ ನೀಡ್ತಾರೆ. ಉಮೇಶ್, ಇದೀಗ ದರ್ಶನ್ ವಿಚಾರ ಅಂತ ತಗೊಂಡಾಗ 2 ಪ್ರಶ್ನೆ ಸದ್ಯಕ್ಕೆ. ಜಾಮೀನಿನ ಬಗ್ಗೆ ಹಳೆ ಕೇಸ್ಗಳು ಕೌಂಟ್ ಆಗುತ್ತಾ ಸದ್ಯಕ್ಕೆ ಸಿಗೋ ಜಾಮೀನಿಗೆ ಸಂಬಂಧಪಟ್ಟಂತೆ? ಆಮೇಲೆ ಈ ದರ್ಶನ್ ಸ್ನೇಹಿತ ಪ್ರದೋಷ್ ಇಬ್ಬರ ಬಳಿಯೂ ಕೂಡ ಗನ್ ಇದೆ, ಅದನ್ನ ವಾಪಸ್ ಪಡೆಯೋದ್ರ ಬಗ್ಗೆ ಚಿಂತನೆಗಳಾಗ್ತಾ ಇದೆಯಂತೆ. ಇದ್ಯಾಕೆ? ವಿದ್ಯೆ, ಖಂಡಿತವಾಗಲೂ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲಲ್ಲಿರುವಂಥ ನಟ ದರ್ಶನ್ ಸೇರಿದಂತೆ ಆರೋಪಿಗಳೇನಿದ್ದಾರೆ ಅವ್ರದ್ದು ಬೇಲ್ ಅರ್ಜಿ ಬಂದಂಥ ವೇಳೆಯಲ್ಲಿ ಇವರು ಬ್ಯಾಕ್ಗ್ರೌಂಡ್ ಕೂಡ ಚೆಕ್ ಮಾಡ್ತಾರೆ. ಈ ಹಿಂದೆ ಕೂಡ ಏನಾದರೂ ಕೇಸ್ಗಳಿದ್ದಾವೆ, ಆ ಕೇಸ್ಗಳಿದ್ರೆ ಯಾವ ಕೇಸು ಇದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾರೆ. ಅದನ್ನು ಕೋರ್ಟ್ ಗಮನಕ್ಕೂ ಕೂಡ SPP ತರುವಂಥದ್ದು. ಅದರಲ್ಲಿ ನಟ ದರ್ಶನ್ ಮೇಲೆ ಈ ಹಿಂದೆ ಹಲವು ಕೇಸ್ಗಳಿರುವಂಥದ್ದು, ಸಾಕಷ್ಟು NCRಗಳು ಕೂಡ ಆಗಿದ್ದಾವೆ. ಆ ನಿಟ್ಟಿನಲ್ಲೂ ಕೂಡ ಅವೆಲ್ಲ ಕೇಸುಗಳನ್ನು ಕೂಡ ಮೆನ್ಷನ್ ಮಾಡಿ ಜಾಮೀನು ಅರ್ಜಿ ಸಲ್ಲಿಸುವಂಥ ವೇಳೆಯಲ್ಲಿ ವಾದ ಪ್ರತಿವಾದ ಕೂಡ ಆಗುತ್ತೆ.
ಹಾಗಾಗಿ ದರ್ಶನ್ಗೆ ಅಷ್ಟು ಈಸಿಯಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೇಲ್ ಸಿಗೋದು ತುಂಬ ಕಷ್ಟ ಇರುವಂಥದ್ದು. ಮತ್ತೊಂದು ಕಡೆ ಮತ್ತೊಂದು ವಿಚಾರ ಬೆಳಕಿಗೆ ಬಂದಿರುವಂಥದ್ದು ಅಂದರೆ ಬೆಂಗಳೂರಿನಲ್ಲಿ ಲೈಸೆನ್ಸ್ಡ್ ಗನ್ ಇರುವಂಥ ಎಲ್ಲರೂ ಕೂಡ ಎಲೆಕ್ಷನ್ಗಳ ಸಂದರ್ಭದಲ್ಲಿ ಅದನ್ನು ವಾಪಸ್ ನೀಡಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಸುಮಾರು 7,800 ಚಿಲ್ಲರೆ ಲೈಸೆನ್ಸ್ ಗನ್ ಹೊಂದಿರುವಂಥ ಜನರಿದ್ದಾರೆ. ಅಲ್ಲಿ ಕಳೆದ ಲೋಕಸಭಾ ಚುನಾವಣೆ ವೇಳೆಯಲ್ಲಿ 277 ಜನರಿಗೆ ಮಾತ್ರ ಅತಿ ಅವಶ್ಯಕ ಅಂದರೆ ಶಸ್ತ್ರಾಸ್ತ್ರ ಠೇವಣಿ ವಿನಾಯಿತಿ ಆಗ್ತೇಳಿ ಅವ್ರಿಗೆ ಮಾತ್ರ ವಿನಾಯಿತಿ ಕೊಡುವಂಥದ್ದು. ಅತಿ ಗಣ್ಯರಿಗೆ ಮಾತ್ರ ಅವಶ್ಯಕತೆ ಇದೆ ಅನ್ನೋದನ್ನು ತೋರಿಸಿದರೆ ಮಾತ್ರ ಅವರಿಗೆ ವಿನಾಯಿತಿ ಕೊಡ್ತಾರೆ. ಆದರೆ ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದರೆ ನಟ ದರ್ಶನ್ ಮತ್ತು ಮತ್ತೊಬ್ಬ ಆರೋಪಿ ಏನಿದ್ದ ಪ್ರದೋಷ್, ಆತನಿಗೆ ವಿನಾಯಿತಿ ಕೊಟ್ಟಿರುವಂಥದ್ದು ನಿಜಕ್ಕೂ ಕುತೂಹಲಕಾರಿಯಾಗಿರುವಂಥದ್ದು. ಎಲ್ಲ 277 ಠೇವಣಿ ವಿನಾಯಿತಿಯನ್ನು ಕೊಟ್ಟಿದ್ದಾರೆ, ಶಸ್ತ್ರಾಸ್ತ್ರ ಠೇವಣಿ ವಿನಾಯಿತಿ. ಆ ವಿನಾಯಿತಿಗಳಲ್ಲಿ ನಟ ದರ್ಶನ್ ಮತ್ತು ಪ್ರದೋಷ್ ಕೂಡ ವಿನಾಯಿತಿ ಕೊಟ್ಟಿರುವಂಥದ್ದು. ಅದಕ್ಕೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ನಗರ ಪೊಲೀಸ್ ಆಯುಕ್ತ ಅಂತ ಬಿ ದಯಾನಂದೇ ಈ ಕಮಿಟಿ ಅಧ್ಯಕ್ಷರಾಗಿರ್ತಾರೆ, ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷರಾಗಿರ್ತಾರೆ. ಅವರೇ ಪರಿಶೀಲನೆ ಮಾಡಿ ಇವರಿಬ್ಬರಿಗೆ ವಿನಾಯಿತಿ ಕೊಟ್ಟಿರುವಂಥದ್ದು. ಅಂದರೆ ಆ ಸಂದರ್ಭದಲ್ಲೂ ಕೂಡ ನೀವು ಪೊಲೀಸ್ ಸ್ಟೇಷನ್ಗೆ ಶಸ್ತ್ರಾಸ್ತ್ರನ ವಾಪಸ್ ನೀಡದೆ ತಮ್ಮ ಬಳಿ ಇಟ್ಕೋಬೋದು, ಅದಕ್ಕೆ ಅನುಮತಿ ಪಡಿಬೇಕಾಗುತ್ತೆ. ಈ ಅನುಮತಿ ಪಡೆದಿರುವಂಥದ್ದು. ಹಾಗಾಗಿ ಪ್ರದೋಷ್ ಮತ್ತು ನಟ ದರ್ಶನ್ ಇವರಿಗೆ ಅಷ್ಟು ಅತಿ ಗಣ್ಯರ ಕೋಟಾದಲ್ಲಿ ಇವ್ರಿಗೆ ಯಾಕೆ ವಿನಾಯಿತಿ ಕೊಟ್ಟರು ಅನ್ನೋದು ಒಂದು ಪ್ರಶ್ನೆ ಆಗಿದ್ರೆ, ಮತ್ತೊಂದು ಕಡೆ ತನಿಖೆ ವೇಳೆಯಲ್ಲಿ ನಟ ದರ್ಶನ್ ಬಳಿ ಎರಡು ಲೈಸೆನ್ಸ್ಡ್ ಗನ್ ಇದ್ದಾವೆ. ಪ್ರದೋಷ್ ಬಳಿ ಕೂಡ ಒಂದು ಲೈಸೆನ್ಸ್ಡ್ ಗನ್ ಇರುವಂಥದ್ದು. ಈ ಕೊಲೆ ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ RR ನಗರ ಮತ್ತು ಗಿರಿನಗರ ಈ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಅವ್ರ ಪೊಲೀಸರಿಗೆ ಈಗಾಗಲೇ ಪತ್ರ ಬರೆದು ಆ ಗನ್ನುಗಳನ್ನು ವಶಪಡಿಸ್ಕೊಳ್ಳುವಂತೆ ಈಗಾಗಲೇ ಪತ್ರ ಬರೆದಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಮಿಸ್ ತಮ್ಮ ಡೀಟೇಲ್ಸ್ಗೆ. ಓಕೆ, ಈಗ ಜಾಮೀನಿಗೆ ಸಂಬಂಧಪಟ್ಟಂತೆ ಅಂತ ನೋಡಿದಾಗ ದರ್ಶನ್ ಮೇಲೆ ಇರುವಂತಹ ಹಳೆ ಕೇಸ್ಗಳನ್ನ ಪರಿಗಣನೆಗೆ ತಗೊಳ್ಳೋ ಸಾಧ್ಯತೆ ದಟ್ಟವಾಗಿದೆಯಂತೆ. ಒಂದ್ ವೇಳೆ ಹೌದು ಅನ್ನೋದಾದ್ರೆ ಅವರಿಗೆ ಸದ್ಯಕ್ಕೆ ಬೇಲ್ ಸಿಗೋದು ಡೌಟು. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ದರ್ಶನ್ ಜೊತೆಗೆ ಅವರ ಸ್ನೇಹಿತ ಪ್ರದೋಷ್ ಇಬ್ಬರ ಬಳಿಯೂ ಕೂಡ ಲೈಸೆನ್ಸ್ಡ್ ಗನ್ ಇದೆ. ಅಂದ್ರೆ ಅವರು ಪರ್ಮಿಷನ್ ಅನ್ನ ತಗೊಂಡಿದ್ದಾರೆ, ಬಟ್ ಕೆಲವೊಂದು ಟೈಮ್ ನಲ್ಲಿ ಅದನ್ನ ರಿಟರ್ನ್ ಮಾಡ್ಬೇಕಾಗಿರುತ್ತೆ ಸ್ವಲ್ಪ ದಿನಗಳ ಕಾಲ. ಬಟ್ ಇವರಿಗೆ ವಿನಾಯಿತಿ ಕೊಟ್ಟಿದ್ರಂತೆ. ಬಟ್ ಈಗ ಅವನ್ನ ವಾಪಸ್ ವಶಪಡಿಸ್ಕೊಳ್ಳುವ ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ.